ಅದೃಷ್ಟವಂತರು ಯಾರು? ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ವ್ಯಕ್ತಿ ವಾಸಿಸುತ್ತಿದ್ದ. ಅವನಿಗೆ ದೊಡ್ಡ ಆಸ್ತಿ ಇರಲಿಲ್ಲ, ಬಹಳ ಹಣವೂ ಇರಲಿಲ್ಲ. ಆದರೆ ಅವನ ಮನಸ್ಸು ತುಂಬ ಶುದ್ಧವಾಗಿತ್ತು. ದಿನವೂ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ. ಅವನ ಹೆಂಡತಿ ಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳ ಜೊತೆ ಸಾದಾ ಜೀವನ ನಡೆಸುತ್ತಿದ್ದ. ಅದೇ ಹಳ್ಳಿಯಲ್ಲೇ ಶಂಕರ್ ಎನ್ನುವ ಮತ್ತೊಬ್ಬ ವ್ಯಕ್ತಿ ಇದ್ದ. ಅವನು ತುಂಬ ಶ್ರೀಮಂತ. ದೊಡ್ಡ ಮನೆ, ದೊಡ್ಡ ಕಾರು, ಕೆಲಸಗಾರರು ಎಲ್ಲವೂ ಇದ್ದವು. ಆದರೆ ಅವನ ಮುಖದಲ್ಲಿ ಸದಾ ಒತ್ತಡ, ಕೋಪ ಮತ್ತು ಅಸಮಾಧಾನ ಕಾಣಿಸುತ್ತಿತ್ತು. ಅವನಿಗೆ ಇನ್ನೂ ಹೆಚ್ಚು ಹಣ ಬೇಕು, ಇನ್ನೂ ದೊಡ್ಡ ಹೆಸರು ಬೇಕು ಎಂಬ ಆಸೆ ಎಂದಿಗೂ ಕಡಿಮೆಯಾಗುತ್ತಿರಲಿಲ್ಲ. ಒಂದು ದಿನ ಹಳ್ಳಿಗೆ ಒಬ್ಬ ಸನ್ಯಾಸಿ ಬಂದರು. ಹಳ್ಳಿಯ ಜನರೆಲ್ಲ ಅವನ ಬಳಿ ಹೋಗಿ ಆಶೀರ್ವಾದ ಪಡೆದುಕೊಂಡರು. ರಾಮಯ್ಯ ಕೂಡ ಹೋದ. ಅವನು ಸರಳವಾಗಿ ಕೇಳಿದ, ಸ್ವಾಮಿ, ನಾನು ಜೀವನದಲ್ಲಿ ದೊಡ್ಡದಾಗಿ ಏನೂ ಸಾಧಿಸಿಲ್ಲ, ಆದರೂ ನನಗೆ ಸಂತೋಷ ಇದೆ. ನಾನು ಅದೃಷ್ಟವಂತನಾ ಎಂದು ಕೇಳಿದನು. ಆಗ ಸನ್ಯಾಸಿ ಮೃದುವಾಗಿ ನಕ್ಕು ಹೇಳಿದರು, ನಿನಗೆ ಇದ್ದದ್ದು ಸಾಕು ಅನ್ನೋ ಮನಸ್ಸು ಇದ್ದರೆ ನೀನು ದೊಡ್ಡ ಅದೃಷ್ಟವಂತ ಎಂದರು. ಇದನ್ನು ಕೇಳಿದ ಶಂಕರ್ ಕೂಡ ಮುಂದೆ ಬಂದು ಕೇಳಿದ, ನನ್ನ ಬಳಿ ಎಲ್ಲವೂ ಇದೆ, ಹಣ, ಮನೆ, ಹೆಸರು, ಆದರೂ ನನಗೆ ಶಾಂತಿ ಇಲ್ಲ. ನಾನು ಅದೃಷ್ಟವಂತನಾ ಎಂದನು. ಸನ್ಯಾಸಿ ಸ್ವಲ್ಪ ಗಂಭೀರವಾಗಿ ಹೇಳಿದರು, ನಿನಗೆ ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ನೀನು ಅದೃಷ್ಟವಂತನಲ್ಲ. ನಿಜವಾದ ಅದೃಷ್ಟ ಅಂದರೆ ಹಣ ಅಲ್ಲ, ಮನಸ್ಸಿನ ನೆಮ್ಮದಿ ಎಂದರು. ಆ ದಿನದಿಂದ ಶಂಕರ್ ಯೋಚನೆಗೆ ಒಳಗಾದ. ಅವನು ತನ್ನ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದನು. ನಿಧಾನವಾಗಿ ಅವನು ತನ್ನ ದುರಾಸೆಯನ್ನು ಕಡಿಮೆ ಮಾಡಿಕೊಂಡು ಇತರರಿಗೆ ಸಹಾಯ ಮಾಡತೊಡಗಿದ. ಸಮಯ ಕಳೆಯುತ್ತಿದ್ದಂತೆ ಅವನ ಮುಖದಲ್ಲೂ ಒಂದು ಮೃದು ನಗು ಮೂಡಿತು. ರಾಮಯ್ಯ ತನ್ನ ಹಳೆಯ ರೀತಿಯಲ್ಲೇ ಇದ್ದ. ಆದರೆ ಈಗ ಹಳ್ಳಿಯವರು ಅವನನ್ನು ನೋಡಿದಾಗ ಇವನೇ ನಿಜವಾದ ಅದೃಷ್ಟವಂತ ಎಂದು ಹೇಳುತ್ತಿದ್ದರು. ಕಥೆಯ ನೀತಿ, ಮಾರಲ್ ಆಫ್ ದ ಸ್ಟೋರಿ: ಅದೃಷ್ಟ ಅಂದರೆ ಹಣ ಅಥವಾ ಐಶ್ವರ್ಯ ಅಲ್ಲ. ನಮ್ಮ ಬಳಿ ಇದ್ದುದರಲ್ಲಿ ಸಂತೋಷ ಪಡುವ ಮನಸ್ಸೇ ನಿಜವಾದ ಅದೃಷ್ಟ. ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿಯ ಮಾರಲ್ ಸ್ಟೋರಿಗಳಿಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.